ಭಾರತಕ್ಕೆ ಯುರೋಪಿನವರ ಆಗಮನ. ಎಲ್ಲಾ ದೇಶಗಳನ್ನು ಬಿಟ್ಟು ನಮ್ಮ ಭಾರತಕ್ಕೆ ಯಾಕೆ ಬಂದ್ರು? ಇಂದಿನಂತೆ ಆಗಲೂ ಭಾರತ ಜಗತ್ತಿನ ಗಮನ ಸೆಳೆದ ದೇಶವಾಗಿತ್ತು. ಆಗ ಭಾರತವನ್ನ ಸಂಪತ್ತಿನ ನಾಡು ಎಂದು ಕರೆಯಲಾಗ್ತಿತ್ತು. ಯಾಕಂದ್ರೆ ಇಲ್ಲಿನ ಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ, ರೇಷ್ಮೆ, ಹತ್ತಿ ಬಟ್ಟೆಗಳು ಮತ್ತು ಅಮೂಲ್ಯ ರತ್ನಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು. ಆ ಕಾಲದಲ್ಲಿ ಮೆಣಸಿನಕಾಳನ್ನ ಕೆಲವೊಮ್ಮೆ ಕಪ್ಪು ಚಿನ್ನ ಎಂದು ಕರೀತಿದ್ರು. ಅದರ ಬೆಲೆ ಅಷ್ಟೊಂದು ಜಾಸ್ತಿ ಇತ್ತು. ಆದ್ರೆ ಯುರೋಪಿನ ವ್ಯಾಪಾರಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರು ಭಾರತಕ್ಕೆ ನೇರವಾಗಿ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಮಧ್ಯಪ್ರಾಚ್ಯದ ವ್ಯಾಪಾರಿಗಳ ಮೂಲಕವೇ ವಸ್ತುಗಳನ್ನು ಖರೀದಿಸಬೇಕಾಗ್ತಿತ್ತು. ಇದರಿಂದಾನೇ ಬೆಲೆಗಳು ಅನೇಕ ಪಟ್ಟು ಹೆಚ್ಚಾಗುತ್ತಿತ್ತು. ಹೀಗಾಗಿ ಯುರೋಪಿನ ರಾಷ್ಟ್ರಗಳು ಒಂದು ಹೊಸ ದಾರಿಯನ್ನು ಹುಡುಕಲು ಆರಂಭಿಸಿದ್ರು. ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನ ಕಂಡು ಹಿಡಿಯಬೇಕು. ಈ ಆಲೋಚನೆ ವಿಶ್ವ ಇತಿಹಾಸವನ್ನ ಬದಲಾಯಿಸಿ. ವಾಸ್ಕೋ ಡಿ ಗಾಮನ ಸಾಹಸ. ಪೋರ್ಚುಗಲ್ ದೇಶದ ಒಬ್ಬ ನಾವಿಕ ವಾಸ್ಕೋ ಡಿ ಗಾಮ. ಅವನು ಒಂದು ಅಪಾಯಕಾರಿ ಸಮುದ್ರಯಾನ ಆರಂಭಿಸಿದ. ಅವನಿಗೆ ಮುಂದೆ ಏನ್ ಸಿಗುತ್ತದೆ ಎಂದು ಗೊತ್ತಿರಲಿಲ್ಲ. ಸಮುದ್ರದ ಬಿರುಗಾಳಿಗಳು, ಅನಾರೋಗ್ಯ, ಆಹಾರದ ಕೊರತೆ ಎಲ್ಲವನ್ನು ಎದುರಿಸುತ್ತಾ ಅವನು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿದ. ಕೊನೆಗೆ 1998ರ ಮೇ ತಿಂಗಳಲ್ಲಿ ಅವನು